ಬಿಜೆಪಿಯ ಕಪಿಮುಷ್ಟಿಯಲ್ಲಿ ಕುಮಾರಸ್ವಾಮಿ ಅವರು ಇದ್ದಾರಾ? ಪ್ರಹ್ಲಾದ್ ಜೋಶಿ ಅಂತಹ ನಾಯಕರು ಕುಮಾರಸ್ವಾಮಿ ಅವರನ್ನ ಹರಕೆಯ ಕುರಿಯನ್ನಾಗಿ ಬಳಸ್ಕೊಳ್ತಾ ಇದ್ದಾರಾ? ಮಾತನಾಡ್ತಾ ಹೋಗೋಣ. ನಮಸ್ಕಾರ, ಸುಮನ್ ಟಿವಿ ಕನ್ನಡಕ್ಕೆ ಸ್ವಾಗತ. ನಾನು ಶ್ರೀರಾಜ್ ಉಪ್ಪಾಡಿ. ಕರ್ನಾಟಕದ ರಾಜಕಾರಣದಲ್ಲಿ ಕಿಂಗ್ ಮೇಕರ್ ಅಂತಾನೆ ಕರೆಸಿಕೊಳ್ಳುವಂತಹ ಕುಮಾರಸ್ವಾಮಿ ಅವರು ಮತ್ತು ಅವರ ಪಕ್ಷ NDA ಮೈತ್ರಿಕೂಟದ ಭಾಗ ಆದ ಮೇಲೆ ಅನೇಕ ಚರ್ಚೆಗಳಿಗೆ ಕಾರಣ. ನಾವಿಲ್ಲಿ ಮುಖ್ಯವಾಗಿ ಚರ್ಚೆ ಮಾಡಬೇಕಾಗಿರುವ ವಿಷಯ ಏನು ಕೇಳಿದ್ರೆ, ಈ SIR ವಿಷಯದಲ್ಲಿ ಸಾಮೂಹಿಕವಾಗಿ BLOಗಳು ಒಂದಿಷ್ಟು ಅಕ್ರಮವನ್ನು ನಡೆಸ್ತಾ ಇದ್ದಾರೆ ಅನ್ನೋದನ್ನ ಆರೋಪಿಸಿ BJP ಮತ್ತು JDS ಆಯೋಗಕ್ಕೆ ದೂರನ್ನು ನೀಡಿದರು. ಅದರ ಬೆನ್ನಲ್ಲೇ KPCC ಅಧ್ಯಕ್ಷರಾಗಿರುವಂತಹ BK ಹರಿಪ್ರಸಾದ್ ಅವರು ಕುಮಾರಸ್ವಾಮಿ ಅವರನ್ನ ಟೀಕಿಸ್ತಾ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಪ್ರಹ್ಲಾದ್ ಜೋಶಿ ಅಂತಹ ನಾಯಕರು ಕುಮಾರಸ್ವಾಮಿ ಅವರನ್ನ ಹರಕೆಯ ಕುರಿಯನ್ನಾಗಿ ಬಳಸ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದ ಟೀಕೆಯನ್ನ BK ಹರಿಪ್ರಸಾದ್ ಅವರು ಮಾಡಿದ್ರು. ನಿಜಕ್ಕೂ ಕುಮಾರಸ್ವಾಮಿ ಅವರು BJPಗೆ ಸೇರಿದ ಮೇಲೆ ಹರಕೆ ಕುರಿಯಾಗಿ ಬದಲಾಗ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಈಗ ಮೂಡಿ ಬರ್ತಾರೆ. ಮತ್ತು BJP ಅವರನ್ನು ಆ ರೀತಿಯಾಗಿ ನೋಡ್ತಾ ಇದೆಯಾ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ. HD ಕುಮಾರಸ್ವಾಮಿ ಅವರ ರಾಜಕೀಯ ಜೀವನವನ್ನ ಗಮನಿಸ್ತಾ ಹೋದ್ರೆ, ಅವರು ಅನೇಕ ಸಂದರ್ಭಗಳಲ್ಲಿ ರಾಜಕೀಯ ಅನಿವಾರ್ಯತೆಗೆ ಮತ್ತು ಪಕ್ಷದ ಅಸ್ತಿತ್ವದ ಬಿಕ್ಕಟ್ಟಿಗೆ ಬಲಿಯಾಗ್ತಾ ಹೋದ್ರು. ಮತ್ತೆ ಅವರು ಬೇರೆ ಬೇರೆ ರೀತಿಯ ರಾಜಕಾರಣವನ್ನ ಕರ್ನಾಟಕದಲ್ಲಿ ಮಾಡಿಕೊಂಡು ಬಂದಿದ್ದಾರೆ ಅನ್ನೋದನ್ನ ಗಮನಿಸಬೇಕಾಗುತ್ತೆ. ಕಾಂಗ್ರೆಸ್ ಜೊತೆಗೂ ಕೂಡ ಮೈತ್ರಿ ಮಾಡಿಕೊಂಡ್ರು, BJP ಜೊತೆಗೂ ಕೂಡ ಮೈತ್ರಿ ಮಾಡಿಕೊಂಡ್ರು. ಕಳೆದ ಲೋಕಸಭಾ ಚುನಾವಣೆ ಹೊತ್ತಿಗೆ BJP ಜೊತೆಗೆ ಮೈತ್ರಿ ಮಾಡಿಕೊಂಡು ಈಗ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ. ತನ್ನ ಪಕ್ಷ ಅಥವಾ ಅವರ ಪಕ್ಷ JDS ಇದೆಯಲ್ಲ, ಅದು ತನ್ನ ತತ್ವ, ಸಿದ್ಧಾಂತ, ನಿಲುವು, ಒಲವು ಎಲ್ಲವೂ ಕೂಡ ಜಾತ್ಯತೀತ ಅಂತ ಹೇಳ್ಕೊಳ್ಳುತ್ತೆ. ಆದರೆ ತನ್ನ ಪಕ್ಷದ ಸಿದ್ಧಾಂತಕ್ಕೆ ಕಂಪ್ಲೀಟ್ ಆಗಿ ವಿರುದ್ಧ ಇರುವಂತಹ BJPಯ ಜೊತೆಗೆ JDS ಸೇರ್ಕೊಂಡಾಗ ಈ ರೀತಿಯ ಚರ್ಚೆಗಳು ಆಗ್ತಾ ಇರೋದಕ್ಕೆ ಏನು ಕಾರಣ ಗೊತ್ತಾ? ಮುಖ್ಯವಾಗಿ ರಾಜಕಾರಣದಲ್ಲಿ ಯಾವುದನ್ನು ಕೂಡ ನಾವು ನಿರೀಕ್ಷಿಸೋದಕ್ಕೆ ಸಾಧ್ಯ ಇಲ್ಲ, ಯಾವುದೂ ಕೂಡ ನಾವು ಹೀಗೆ ಇರಬೇಕು ಅಂತ ಹೇಳೋದಕ್ಕೂ ಕೂಡ ಸಾಧ್ಯ ಇಲ್ಲ. ಅನಿವಾರ್ಯದ ಕಾರಣಕ್ಕಾಗಿ ಮತ್ತು ರಾಜಕೀಯ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕಾಗಿರುವಂತಹ ಸಂದರ್ಭದಲ್ಲಿ, ಬೇರೆ ಬೇರೆ ಸಂದರ್ಭದಲ್ಲಿ ಮೈತ್ರಿ ರಾಜಕಾರಣ ಮಾಡೋದು ಇದೆಲ್ಲವೂ ಕೂಡ ಒಂದು ಸಹಜ ಸಂಗತಿ. ಆದರೆ ಮೈತ್ರಿ ಮಾಡಬೇಕಾಗಿರುವಂತಹ ಸಂದರ್ಭದಲ್ಲಿ ಪಕ್ಷದ ಒಲವು, ನಿಲುವು, ತತ್ವ, ಸಿದ್ಧಾಂತ ಇದಕ್ಕೆ ಹತ್ತಿರ ಆಗಿರುವಂತಹ ಪಕ್ಷದ ಜೊತೆಗೆ ಮೈತ್ರಿ ಮಾಡಿಕೊಂಡು ರಾಜಕಾರಣ ಮಾಡಿದರೆ ಅದರಲ್ಲೇನು ಬಹಳ ದೊಡ್ಡ ಚರ್ಚೆಗಳಾಗೋದಿಲ್ಲ, ಅಲ್ಲೇನು ಬೇರೆ ರೀತಿಯ ಒಂದು ರಾಜಕಾರಣ ಕೂಡ ನಡೆಯೋದಿಲ್ಲ. ಯಾಕೆ ಕೇಳಿದ್ರೆ, ಒಂದೇ ಸಿದ್ಧಾಂತಕ್ಕೆ ಹತ್ತಿರ ಇರೋರು ಅನ್ನುವಂತಹ ಲೆಕ್ಕಾಚಾರದಲ್ಲೇ ಆ ಒಂದು ಮೈತ್ರಿಗಳನ್ನು ನೋಡಲಾಗುತ್ತೆ. ಆದರೆ ಕುಮಾರಸ್ವಾಮಿಯವರು ಮತ್ತು JDS ಅಂತಹ ಪಕ್ಷ, ದೇವೇಗೌಡರ ಒಂದು ಪಕ್ಷ BJP ಜೊತೆಗೆ ಮೈತ್ರಿ ಮಾಡಿಕೊಂಡಂತಹ ಸಂದರ್ಭದಲ್ಲಿ ಅನೇಕ ಚರ್ಚೆಗಳಿಗೆ ಕಾರಣ ಆಯಿತು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಮುಖ್ಯವಾಗಿ ನಾವಿಲ್ಲಿ ಗಮನಿಸಬೇಕಾಗಿರೋದು, ಪ್ರಹ್ಲಾದ್ ಜೋಶಿ ಅಂತ ನಾಯಕರು HD ಕುಮಾರಸ್ವಾಮಿ ಅವರನ್ನ ಅವರ ರಾಜಕೀಯ ದಾಳ ಉದುರಿಸೋದಕ್ಕೆ ಬಳಸ್ಕೊಳ್ತಾ ಇದ್ದಾರಾ, ಕುಮಾರಸ್ವಾಮಿ ಅವರನ್ನ ರಾಜಕೀಯ ಲಾಭಕ್ಕಾಗಿ ಮಾತ್ರ ಬಳಸ್ಕೊಳ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆ. RSSನ ಕಟ್ಟಾ ಹಿನ್ನೆಲೆ ಇರುವಂತಹ ಪ್ರಹ್ಲಾದ್ ಜೋಶಿ ಅವರನ್ನ ಈ ಹಿಂದೆ ಕುಮಾರಸ್ವಾಮಿ ಅವರು ಪೇಶ್ವೆ ಬ್ರಾಹ್ಮಣ ಅಂತ ಟೀಕಿಸಿದರು. ಅದಕ್ಕೆ ಪ್ರಹ್ಲಾದ್ ಜೋಶಿ ಅವರು ಕೂಡ ಕುಮಾರಸ್ವಾಮಿ ಅವರನ್ನ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡ್ರು. ಅದೆಲ್ಲವೂ ಕೂಡ ಬಿಟ್ಬಿಡೋಣ. ರಾಜಕೀಯ ನೋಡಿ ಏನೆಲ್ಲ ಆಗ ಹೋಗುತ್ತೆ, ಯಾವ ರೀತಿಯಾಗಿ ಕೈ ಜೋಡಿಸುವಂತಹ ಸಂದರ್ಭಗಳ ಎದುರಾಗುತ್ತೆ, ಎಲ್ಲವನ್ನೂ ಕೂಡ ನಾವು ಗಮನಿಸಬೇಕಾಗತ್ತೆ. BJPಯ ರಾಜಕಾರಣವನ್ನ ಇಡೀ ದೇಶದಾದ್ಯಂತ ನಾವು ಗಮನಿಸ್ತಾ ಇದ್ದೀವಿ. ಇಡೀ ದೇಶದಾದ್ಯಂತ ಇರುವಂತಹ ಪ್ರಾದೇಶಿಕ ಪಕ್ಷಗಳನ್ನ ಕಂಪ್ಲೀಟ್ ಆಗಿ ಆಪೋಷಣ ಪಡೆದುಕೊಂಡಿರುವಂತಹ ಪಕ್ಷ ಅಂತ ಇವತ್ತು ಇಡೀ ರಾಷ್ಟ್ರೀಯ ರಾಜಕೀಯ ಪಡಸಾಲೆಯಲ್ಲಿ ಕೇಳಿಬರುತ್ತಿರುವಂತಹ ಮಾತು BJPಯ ಕುರಿತಾಗಿ. ಈಗ ಕರ್ನಾಟಕದಲ್ಲಿ JDS ಕೂಡ ಅದೇ ರೀತಿಯಾಗಿ ಒಂದು BJPಗೆ ಕಾಣಿಸ್ತಾ ಇದೆ ಅನ್ನುವಂತಹ ಚರ್ಚೆಗಳೆಲ್ಲವೂ ಕೂಡ ಮುಖ್ಯವಾಗಿ ಗೊತ್ತಾಗ್ತಾ ಇದೆ. JDS ಕೂಡ ಮುಂದಿನ ದಿನಗಳಲ್ಲಿ ಕಂಪ್ಲೀಟ್ ಆಗಿ BJP ಜೊತೆಗೆ ವಿಲೀನ ಆಗ್ಬಿಡುತ್ತೆ ಅನ್ನುವಂತಹ ಚರ್ಚೆ ಈಗಾಗಲೇ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ. ದೇವೇಗೌಡರ ಕಾಲದ ನಂತರ BJP ಜೊತೆಗೆ ಕಂಪ್ಲೀಟ್ ಆಗಿ JDS ವಿಲೀನ ಆಗುತ್ತೆ. ಆಶ್ಚರ್ಯ ಅನ್ನಿಸಬಹುದು, ಬಟ್ ಅದು ವಾಸ್ತವಕ್ಕೆ ಹತ್ತಿರ ಇದೆ ಅನ್ನುವಂತಹ
ವಿಷಯಗಳೆಲ್ಲವೂ ಕೂಡ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇರುವಂತಹ ಮಾತುಗಳು. ನಾವು ಪಕ್ಷವನ್ನು ಹೇಗೆ ನಿಭಾಯಿಸಿದ್ದೇವೆ, ಪಕ್ಷವನ್ನು ಹೇಗೆ ಕಟ್ಟಿದ್ದೇವೆ, ಪಕ್ಷ ಪ್ರಾದೇಶಿಕವಾಗಿ ಇದ್ದುಕೊಂಡು ಯಾವ ರೀತಿಯಾಗಿ ಧ್ವನಿ ಎತ್ತಿದೆ ಅನ್ನುವ ಆಧಾರದಲ್ಲಿ ನೋಡ್ತೀವಿ. ಮತ್ತು ಅದು ಸೋತಾಗ ಯಾವ ರೀತಿಯಾಗಿ ಆ ಪಕ್ಷ ಸೋಲ್ತು, ಆ ಪಕ್ಷದ ಸೋಲಿಗೆ ಏನು ಕಾರಣ, ಆ ಪಕ್ಷದ ನಿಲುವು ಯಾವ ಸಂದರ್ಭದಲ್ಲಿ ಹೇಗಿತ್ತು, ಮತ್ತು ಮೈತ್ರಿ ರಾಜಕಾರಣದ ವಿಷಯದಲ್ಲೂ ಕೂಡ ಆ ಪಕ್ಷ ತೆಗೆದುಕೊಂಡಂತಹ ನಿರ್ಧಾರ, ಆ ಪಕ್ಷದ ಎಲ್ಲ ರಾಜಕೀಯ ನಡೆಗಳ ನಿಷ್ಕರ್ಷೆಗಳು ಎಲ್ಲವೂ ಕೂಡ ಚರ್ಚೆ ಆಗುತ್ತೆ. JDS BJPಯ ಜೊತೆಗೆ ಮೈತ್ರಿ ಮಾಡಿಕೊಂಡಂತಹ ಸಂದರ್ಭದಲ್ಲಿ ಮತ್ತು BJPಯ ಜೊತೆಗೆ ಮೈತ್ರಿ ಮಾಡಿಕೊಂಡು ಅದಾದ ಬಳಿಕ ಚುನಾವಣೆಯನ್ನು ಎದುರಿಸಿದ ಬಳಿಕ ಪಕ್ಷ ಹಿನ್ನಡೆ ಆಗಿರುವಂತಹ ಚರ್ಚೆಗಳೆಲ್ಲವೂ ಕೂಡ ನಾವು ಗಮನಿಸ್ತೀವಿ. ಆ ಒಂದು ಫಲಿತಾಂಶ ಬಂದ ಸಂದರ್ಭದಲ್ಲಿ ಆ ಎಲ್ಲ ಚರ್ಚೆಗಳು ಆಗಿತ್ತು ಅನ್ನೋದನ್ನು ಕೂಡ ನಾವು ತಿಳಿದುಕೊಂಡಿದ್ದೀವಿ, ಅರ್ಥಕೊಂಡಿದ್ದೀವಿ. ನಾವೆಲ್ಲವೂ ಕೂಡ ಅದನ್ನು ನೋಡಿದ್ದೀವಿ. ನೋಡಿ, ಒಟ್ಟಾರೆಯಾಗಿ ಒಂದು ಪಕ್ಷದ ಸೈದ್ಧಾಂತಿಕ ಬದ್ಧತೆಯನ್ನು JDS ಇವತ್ತು ಕಳೆದುಕೊಳ್ತಾ ಇದೆ. ಸಂಪೂರ್ಣವಾಗಿ ಒಂದು ಪ್ರಾದೇಶಿಕ ಶಕ್ತಿಯನ್ನು ಕಳೆದುಕೊಳ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. BJPಗೆ 2023ರ ಕಾಲಘಟ್ಟದಲ್ಲಿ, ಅಂದರೆ ನಾವು ಹಿಂದಿನಿಂದಲೂ ಕೂಡ ಗಮನಿಸಬಹುದು, ಯಾವಾಗ ಸಿದ್ದರಾಮಯ್ಯನವರು JDS ಅನ್ನು ಬಿಟ್ಟು ಕಾಂಗ್ರೆಸ್ಗೆ ಬಂದು ಸೇರ್ಪಡೆಗೊಂಡ್ರೋ ಆ ಸಂದರ್ಭದಲ್ಲೇ ಸಿದ್ದರಾಮಯ್ಯನವರು ತಾವು ಕಾಂಗ್ರೆಸ್ಗೆ ಸೇರ್ಪಡೆ ಆಗೋದ್ರ ಜೊತೆಗೆ ಅಹಿಂದ ಸಮುದಾಯದವರನ್ನೆಲ್ಲರನ್ನೂ ಕೂಡ ಕಾಂಗ್ರೆಸ್ ಕಡೆಗೆ ತರುವಂತಹ ಪ್ರಯತ್ನ ಬಹಳ ಯಶಸ್ವಿಯಾಗಿ ಮಾಡಿದ್ರು ಅನ್ನೋದನ್ನು ನಾವು ಗಮನಿಸಬೇಕು. ಸಿದ್ದರಾಮಯ್ಯನವರು ಕಾಂಗ್ರೆಸ್ಗೆ ಬಂದ ಮೇಲೆ BJPಗೆ ಬಹಳ ದೊಡ್ಡ ಸವಾಲಾಯಿತು ಅಹಿಂದ ಅನ್ನೋದು. ಅಹಿಂದವನ್ನು ಎದುರಿಸುವುದಕ್ಕೆ ಯಾರು ಸಮರ್ಥರು ಅಂತ BJPಯವರೇ ಪ್ರಶ್ನೆ ಮಾಡಿದಾಗ BJPಯಲ್ಲಿ ಬೇರೆ ಯಾರೂ ಕೂಡ ಕಾಣಿಸ್ಲಿಲ್ಲ. ಹಾಗಂತ ಕುಮಾರಸ್ವಾಮಿ ಅವರು ಅಹಿಂದವನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಎದುರಿಸ್ತಾರೆ ಅಂತಲ್ಲ. ಹಳೆ ಮೈಸೂರು ಭಾಗದಲ್ಲಿ ಸಿದ್ದರಾಮಯ್ಯನವರು ಪ್ರಭಾವ ಹೊಂದಿದವರು. ಕುಮಾರಸ್ವಾಮಿ ಅವರನ್ನು ನಮ್ಮ ಜೊತೆಗೆ ಸೇರಿಕೊಂಡ್ರೆ ಒಂದಿಷ್ಟು ಕೆಲಸ ಆಗ್ಬಹುದು, ನಮ್ಗೆ ಅನುಕೂಲ ಆಗ್ಬಹುದು ಅನ್ನುವಂಥ ದೃಷ್ಟಿಯಲ್ಲಿ BJP JDS ಅನ್ನು ಸೆಳೆಯಿತು, ಮೈತ್ರಿ ಮಾಡ್ಕೊಳ್ತು ಅಂತ. ಒಕ್ಕಲಿಗ ಮತದಾರರನ್ನ ನಮ್ಮ ಕಡೆಗೆ ಸೆಳಿಬಹುದು ಅನ್ನುವಂಥ ದೃಷ್ಟಿ BJPಗಿತ್ತು. ಬಹಳ ದೊಡ್ಡ ಮಟ್ಟದ ಸಕ್ಸಸ್ ಏನು ಕುಮಾರಸ್ವಾಮಿಯವರು BJPಯ ಜೊತೆಗೆ ಮೈತ್ರಿ ಮಾಡಿಕೊಂಡ ಮೇಲೆ ಆಗಿಲ್ಲ ಅನ್ನೋದು ಕೂಡ BJP ಕೂಡ ಗೊತ್ತಿದೆ. ಆಡಳಿತಾರೂಢ ಪಕ್ಷದ ವಿರುದ್ಧವಾಗಿ ಮಾಡುವಂತಹ ಎಲ್ಲ ಆರೋಪಗಳು ಮತ್ತು ಕಾರ್ಯತಂತ್ರಗಳಿಗೆ ಕುಮಾರಸ್ವಾಮಿಯವರನ್ನ ಮುಂದಿಟ್ಟು ಅಲ್ಲೇನಾದರೂ ಸಕ್ಸಸ್ ಆದರೆ ನಾವು ಸಂಪೂರ್ಣವಾಗಿ ಅದನ್ನು ಕ್ರೆಡಿಟ್ ತೆಗೆದುಕೊಳ್ಳೋಣ, ಏನಾದರೂ ಆ ವಿಷಯ ಗಂಭೀರವಾಗಿ ವಿವಾದಾಸ್ಪದ ಆದರೆ ಅದೆಲ್ಲದಕ್ಕೂ ಕೂಡ ಕುಮಾರಸ್ವಾಮಿಯವರೇ ಕಾರಣ ಅಂತ ಹೇಳಿಬಿಡೋಣ ಅನ್ನುವಂಥ ಲೆಕ್ಕಾಚಾರದಲ್ಲಿ BJP ರಾಜಕಾರಣವನ್ನು ಮಾಡಿದೆ. ಇದೆಲ್ಲವೂ ಕೂಡ ಕುಮಾರಸ್ವಾಮಿಯವರಿಗೂ ಕೂಡ ಸ್ಪಷ್ಟವಾಗಿ ಅರಿತಿದೆ ಅಂತ ಅನಿಸುತ್ತೆ. ಇನ್ನು 2028ರ ವಿಧಾನಸಭಾ ಚುನಾವಣೆ, 2029ರ ಲೋಕಸಭಾ ಚುನಾವಣೆ, BJP ಹೈಕಮಾಂಡ್ ಇದೇ ರೀತಿಯ ಒಂದು ರಾಜಕಾರಣವನ್ನು ಮುಂದುವರಿಸುವುದಕ್ಕೆ ಒಂದು ಯೋಜನೆಯನ್ನ ಮಾಡ್ತಾ ಇದೆ ಅಂತ ಕಾಣಿಸ್ತಾ ಇದೆ. ಒಂದು, ಕುಮಾರಸ್ವಾಮಿಯವರಿಗೆ ಈ 2 ಚುನಾವಣೆಯಲ್ಲಿ ಪಕ್ಷ ಅಥವಾ ಮೈತ್ರಿ ಪಕ್ಷ ಬಹಳ ದೊಡ್ಡ ಸಾಧನೆ ಏನಾದರೂ ಮಾಡಿದರೆ ಲಾಭ ಇದೆ. ಬಟ್ ಯಾವುದೇ ರೀತಿಯ ಗೆಲುವು ಅಥವಾ ಹೆಚ್ಚು ಸ್ಥಾನಗಳನ್ನು ಈ ಮೈತ್ರಿ ಪಕ್ಷಗಳು ಪಡೆದುಕೊಳ್ಳದೇ ಇದ್ದರೆ ನಿಜಕ್ಕೂ BK ಹರಿಪ್ರಸಾದ್ ಹೇಳಿದ ಹಾಗೆ ಕುಮಾರಸ್ವಾಮಿಯವರು ಒಂದು ಹರಕೆ ಕುರಿಯಾಗಿ ಹೋಗ್ತಾರೆ, ಬಲಿಯಾಗ್ತಾರೆ ಅನ್ನೋದು ಗೊತ್ತಾಗ್ತದೆ. ನಾವು ಅದನ್ನು ಆ ರೀತಿಯಾಗಿ ಅರ್ಥ ಮಾಡಿಕೊಳ್ಳಬಹುದು ಅಂತ ಅನ್ನಿಸುತ್ತೆ. ನಿಜಕ್ಕೂ ಏನು ಗೊತ್ತಾ, ಕುಮಾರಸ್ವಾಮಿಯವರು ತಾನು ಹರಕೆಯ ಕುರಿಯಲ್ಲ ಅಂತ ಸಾಬೀತುಪಡಿಸ್ಕೊಳ್ಬೇಕಾದ್ರೆ ಅವರ ಪಕ್ಷದ ಹೆಸರಿನ ಜೊತೆಗಿದೆಯಲ್ಲ ಜಾತ್ಯತೀತ, ಅದನ್ನು ಅಟ್ಲೀಸ್ಟ್ ಪಾಲಿಸಬೇಕಾಗತ್ತೆ. ಅವರು BJPಯ ಜೊತೆಗೆ ಮೈತ್ರಿ ಮಾಡಿಕೊಂಡ ನಂತರ RSSನ ಮುಖಂಡರು, ಕಾರ್ಯಕರ್ತರು, BJPಯ ಮುಖಂಡರು, BJPಯ ಕಾರ್ಯಕರ್ತರಿಗಿಂತ ಹೆಚ್ಚಾಗಿ BJPಯ ನಾಯಕನೇ ಅನ್ನುವ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರಲ್ಲ, ಅದು JDSನ ಅನೇಕ ಕಾರ್ಯಕರ್ತರಿಗೆ, JDSನ ಅನೇಕ ಮುಖಂಡರಿಗೆ ಹಿಡಿಸ್ತಾ ಇಲ್ಲ ಅನ್ನೋದು ಕೂಡ ಇಲ್ಲಿ ಮುಖ್ಯವಾಗಿ ಗೊತ್ತಾಗ್ತಾ ಇದೆ. ಸೈದ್ಧಾಂತಿಕ ಸ್ಪಷ್ಟತೆಯನ್ನು ಕುಮಾರಸ್ವಾಮಿಯವರು ಪಾಲಿಸಬೇಕಾಗಿದೆ. ಅವರ ಜಾತ್ಯತೀತ ತತ್ವವನ್ನು ಅನುಸರಿಸಬೇಕಾಗತ್ತೆ. ಬಹುಶಃ ಅದು ಅವರ ಪ್ರಾದೇಶಿಕ ಶಕ್ತಿಗೆ ಮತ್ತಷ್ಟು ಆನೆಬಲವನ್ನು ತಂದುಕೊಡಬಹುದು ಅಂತ ಕಾಣಿಸುತ್ತೆ.
ಬಹುಶಃ ಇದನ್ನು ಕುಮಾರಸ್ವಾಮಿ ಅವರು ಯಾವಾಗ ಅರಿತಾರೆ, ಆದಷ್ಟು ಬೇಗ ಅವರು ಅರಿತುಕೊಂಡ್ರೆ ಅವರಿಗೆ ಮತ್ತಷ್ಟು ಲಾಭ ದೊರಕಿಸಿಕೊಡುತ್ತೆ ಅನ್ನೋದು ಇಲ್ಲಿ ಚರ್ಚೆಯ ಮಾತಿನ ಮುಖ್ಯಾಂಶ. ಥ್ಯಾಂಕ್ ಯು ಸೋ ಮಚ್ ಈವರೆಗೆ ಈ ಒಂದು ಸ್ಪೆಷಲ್ ಎಕ್ಸ್ಪ್ಲೈನರನ್ನು ನೋಡಿರೋದಕ್ಕೆ. ನಾನು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ನೀವಿನ್ನೂ ಕೂಡ ಸುಮನ್ ಟಿವಿ ಕನ್ನಡದ ಸಬ್ಸ್ಕ್ರೈಬರ್ ಅಲ್ಲದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಮುಖೇನವಾಗಿ ನಮ್ಮ ಎಲ್ಲ ಕಂಟೆಂಟುಗಳು ನಿಮ್ಮನ್ನು ಶೀಘ್ರದಲ್ಲೇ ತಲುಪುತ್ತೆ. ಥ್ಯಾಂಕ್ ಯು.